ನಾನು ನಿಮ್ಮನ್ನು ಇಲ್ಲಿ ಕರೆಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕಲ್ಲ, ನನ್ನ ತೀರ್ಮಾನವನ್ನು ತಿಳಿಸೋದಕ್ಕೆ. ನಾನು ನನ್ನ ತೀರ್ಮಾನವನ್ನು ನಿಮ್ಗೆ ತಿಳಿಸಿದ್ದೀನಿ. ನಿಮಗದು ಇಷ್ಟವಾಗದೆ ಹೋದ್ರೆ ನಿಮ್ಮ ತೀರ್ಮಾನಗಳನ್ನು ನೀವು ತಗೋಬಹುದು. ಅಪ್ಪ, ನಾವಿಷ್ಟು ಹೇಳಿದ್ರು ನಿಮ್ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಇಷ್ಟ ಅಪ್ಪ. ಆದ್ರೆ ನೀವು ಈ ವಯಸ್ಸಿನಲ್ಲಿ ಇನ್ನೊಂದು ಮದ್ವೆ ಆಗೋದು ಅಂದ್ರೆ ನೋಡಿದ ಜನ ಏನ್ ಹೇಳ್ತಾರೆ ಹೇಳಿ? ಮಕ್ಕಳು ಅಪ್ಪನ ಸರಿಯಾಗಿ ನೋಡ್ಕೋತಿರ್ಲಿಲ್ವಂತೆ, ಅದಕ್ಕೆ ಅಪ್ಪ ಆ ವಯಸ್ಸಿನಲ್ಲಿ ಇನ್ನೊಂದು ಮದ್ವೆ ಆದ ಅಂತಾರೆ. ಆ ಅವಮಾನ ಸಹಿಸ್ಕೊಂಡು ಈ ಮನೇಲಿ ಇರೋದಕ್ಕಿಂತ ದೂರ ಇರೋದೇ ವಾಸಿಯಪ್ಪ. ನಾನು ಹೋಗ್ತಾ ಇದ್ದೀನಪ್ಪ. ವೀಣಾ ಅಕ್ಕ, ನಾನು ಬರ್ತೀನಿ ಕಣ. ಬರ್ತಿದ್ರೆ ಏನು ವೀಣಾ, ಕಿಶೋರ ಹೋಗ್ಬೇಡ ಪ್ಲೀಸ್. ಅಪ್ಪ ಕಿಶೋರ ಹೊಟ್ಟೋಗ್ತಿದ್ದಾನೆ, ಹೋಗ್ಬೇಡ ಅಂತ ಹೇಳಪ್ಪ. ಇಟ್ಸ್ ಸೋ ಸ್ಯಾಡ್. ನನಗೆ ಅರ್ಥ ಆಗ್ತಿಲ್ಲ. ಈ ವಯಸ್ಸಲ್ಲಿ ನೀವು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಆದ್ರೆ ನೀವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. 30 ವರ್ಷ ಜೊತೆ ಬದುಕಿದ ಅಮ್ಮನ್ನ ಸತ್ತು 35 ದಿವಸದಲ್ಲಿ ಮರೆತು ಬದುಕೋ ಶಕ್ತಿ ಇರೋ ನಿಮಗೆ ನಾಳೆ ನಮ್ಮನ್ನು ಮರೆತು ಬದುಕೋ ಶಕ್ತಿ ಇದ್ದೇ ಇರುತ್ತೆ. ನಾನು ಹೊರಡ್ತಾ ಇದ್ದೀನಿ. ಸಂತೋಷ, ಏನೋ ನೀನು ಕೂಡ. ಗುಡ್ ಬೈ ಅಕ್ಕ. ಸಂತೋಷ, ಹೋಗ್ಬೇಡ್ವಾ? ಅಪ್ಪ ಅಪ್ಪ, ಸಂತೋಷನು ಹೊಟ್ಟೋಗ್ತಿದ್ದಾನಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮಮ್ಮನ ಜಾಗದಲ್ಲಿ ಬೇರೆಯವ್ರನ್ನ ನೋಡಕ್ ನಮ್ಗೆ ಇಷ್ಟ ಇಲ್ಲಪ್ಪ. ನೀನ್ ಇನ್ನೊಂದು ಮದ್ವೆ ಆಗಲ್ಲ ಅಂತ ಹೇಳಿಪ್ಪ. ಅವ್ರನ್ನೆಲ್ಲ ವಾಪಸ್ ಕರಿಯಪ್ಪ. ಅಪ್ಪ ಅಪ್ಪ, ಯಾಕಪ್ಪ ನಿನ್ಗೆ ಅರ್ಥ ಆಗ್ತಿಲ್ಲ? ಈ ಮನೆ ಒಡೆದು ಹೋಗ್ಬಾರ್ದಪ್ಪ. ಈ ಮನೆ ಅರಮನೆ ಇದ್ದಾಗೆ ಇರ್ಬೇಕು. ನಮಗೋಸ್ಕರ ನಿನ್ನ ನಿರ್ಧಾರನ ಅಪ್ಪ. ಕಿಶೋರ, ಸಂತೋಷ, ಎಲ್ಲರೂ. ಸಾವಿತ್ರಿ, ಈ ಕ್ಷಣದಲ್ಲಿ ಈ ಮನೆಯಲ್ಲಿ ಯಾರೊಳಗೂ ಬೆಲೆ ಇಲ್ಲ. ಗಂಡು ಮಕ್ಕಳ ಮನೆ ಬಿಟ್ಟು ಹೋಗ್ತಾ ಇರುವಾಗ ನಾವಿಲ್ಲೇ ಉಳ್ಕೊಂಡ್ರೆ ಅಳಿಯ ಆಸ್ತಿಗೋಸ್ಕರ ಅಲ್ಲೇ ಉಳ್ಕೊಂಡ ಅಂತಾರೆ. ನಮಗದು ಬೇಡ ಅಲ್ಲ. ಹೌದು ರೀ, ಇವತ್ತಿಗೆ ಮನೆ ಋಣ ತೀರ್ತು. ನನ್ನ ಪಾಲು ನಮ್ಮಪ್ಪ ಸತ್ರು ಅಂತ ಬದುಕ್ತೀನಿ. ನಡೀರಿ, ಮಗು ತಗೊಳ್ಳಿ. ಆದರೂ ಆ ವಯಸ್ಸಲ್ಲಿ ಮದುವೆ ತಪ್ಪಲ್ವಾ? ತಪ್ಪು ತಪ್ಪು ಅಂತ ಎಲ್ಲರೂ ಅಂದ್ರು, ಆದ್ರೆ ಅವಳಿಗೆ ತಪ್ಪು ಅನಿಸ್ಲಿಲ್ಲ. ನಾನೇನು ಹೆಚ್ಚು ದಿವಸ ಬದುಕಲ್ಲ ಅನಿಸ್ತಾ ಇದ್ದಾರೆ. ಲಕ್ಷ್ಮಿ, ಏನೇನೋ ಮಾತಾಡಬೇಡ. ನಿನಗೇನೂ ಆಗಿಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಗೊತ್ತಾ? ಇನ್ನು 2 ತಿಂಗಳಲ್ಲಿ ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀನು ಪ್ರಾಮಿಸ್ ಕೇಳ್ತಾನೆ ಇರ್ತೀಯ, ನಾನು ಕೊಡ್ತಾ ಉಳಿಸ್ಕೊತಾ ಬರ್ತಾನೆ ಇದ್ದೀನಿ. ಏನು ಹೇಳು? ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ಏನು ಲಕ್ಷ್ಮಿ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿ ಈಗ ಇನ್ನೊಂದು ಮದುವೆನ ಹೇಳುದು? ಮದುವೆ ಆದ ಮಕ್ಕಳಿದ್ದಾರೆ. ಇದಾರೆ. ಎಲ್ಲಿ? ಒಬ್ಬ ಮಗ ಅಮೆರಿಕಾ ಅಂತಿರ್ತಾನೆ, ಇನ್ನೊಬ್ಬ ಯಾವಾಗ ಆಸ್ಟ್ರೇಲಿಯಾದಲ್ಲಿ ಇರ್ತಾನೋ, ಯಾವಾಗ ಮನೆಗೆ ಬರ್ತಾನೋ. ರೀ, ಮಗಳು ಅವಳು ಎಷ್ಟು ದಿನ ಅಂತ ಈ ಮನೇಲಿ ಇರ್ತಾಳೆ? ಅವಳ ಗಂಡನಿಗೆ ಈ ಊರಲ್ಲಿ ಕೆಲಸ ಇರೋವರೆಗೂ. ಆಮೇಲೆ ನೀವು ಒಂಟಿ. ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನು ಸತ್ತ ಮೇಲೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳೇಬೇಕು. ಇದು ನನ್ನ ಕೊನೆ ಆಸೆ ರೀ. ನಾನು ಲಕ್ಷ್ಮಿಗೆ ಮಾತು ಕೊಟ್ಟಿದ್ದೆ ಅರುಣ್. ಪ್ರಾಮಿಸ್ ಇಸ್ ನಾಟ್ ಸಮಥಿಂಗ್ ಲೈಟ್, ಸಮಥಿಂಗ್ ಸಿಲಿ. ಇಟ್ಸ್ ಅ ಕಮಿಟ್ಮೆಂಟ್. ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ನಾನು ಮತ್ತೆ ಮದುವೆ ಆಗ್ತೀನಿ ಅಂತಂದೆ. ಆದರೆ ಅಲ್ಲಿ ತನಕ
ಅಪ್ಪ ಏನೇ ಮಾಡಿದ್ರು ಅದಕ್ಕೆ ಬಲವಾದ ಕಾರಣ ಇದೆ ಅಂತ ನಂಬ್ಕೊಂಡು ಬಂದ ನನ್ನ ಮಕ್ಕಳು ನನ್ನನ್ನು ವಿರೋಧಿಸಿದ್ರು. ಇದು ನನ್ನ ಆಸೆ ಅಲ್ಲ, ನಿಮ್ಮ ಅಮ್ಮನ ಆಸೆ ಅಂತ ಹೇಳೋಣ ಅಂದ್ಕೊಂಡೆ. ಆದ್ರೆ ಅವ್ರು ನಡ್ಕೊಂಡ ರೀತಿಗೆ ನಾನು ಸುಮ್ಮನಾದೆ. ಅವರೆಲ್ಲ ಮನೆ ಬಿಟ್ಟು ಹೋದ್ರು. ಅವ್ರು ಹೋದ್ಮೇಲೆ ನನ್ಗೆ ಅನ್ನಿಸ್ತು, ಸತ್ತೋದ ಹೆಂಡತಿ ಆಸೆಗಿಂತ ಬದುಕಿರೋ ಮಕ್ಕಳ ಬದುಕು ಮುಖ್ಯ ಅಲ್ವೇ ಅಂತ. ಅದಕ್ಕೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ. ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲ ವಾಪಸ್ ಬರ್ತಾರೆ ಅಂದ್ಕೊಂಡೆ. ಅವರು ಬರಲಿಲ್ಲ. ನಾನೇ ಅವ್ರ ಹತ್ರ ಹೋಗೋಣ ಅಂದ್ಕೊಂಡೆ. ಅದರಷ್ಟರಲ್ಲಿ ನನ್ನ ಮಗಳ ಮನೆಗೆ ಹೋಗಿ ಬಂದ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ನನ್ನ ಮಗಳು ಅವಳ ಮನೆಯಲ್ಲಿ ಅಪ್ಪ ಸತ್ತಿದ್ದಾನೆ ಅಂತ ನನ್ನ ಫೋಟೋಗೆ ಹಾರ ಹಾಕಿದ್ರಂತೆ. ನನಗೆ ತುಂಬಾ ನೋವಾಯ್ತು, ಸಿಟ್ಟು ಬಂತು. ನಾನು ಹಠಕ್ಕೆ ಹೋಗಲೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಕಡೆಗೂ ನನ್ನ ಹೆಂಡತಿ ಹೇಳಿದ್ದೆ ನಿಜವಾಯ್ತು. ನನ್ನ ಬದುಕು ಒಂಟಿಯಾಗೋಯ್ತು. ಆದರೆ ಈಗ ಯಾಕೋ ನನ್ನ ಆಯುಷ್ಯ ಮುಗಿತಾ ಬಂತು ಅಂತ ಅನಿಸ್ತದೆ. ಈಗ ನಾನು ಮಕ್ಕಳನ್ನು ನೋಡಬೇಕು, ನನ್ನ ಮೊಮ್ಮಕ್ಕಳನ್ನು ಮುದ್ದಾಡಬೇಕು, ಅವ್ರ ನಗುವಿನಿಂದ ಈ ಮನೆ ಪ್ರತಿಧ್ವನಿಸಬೇಕು, ಈ ಮನೆ ಮತ್ತೆ ಅರಮನೆ ಆಗಬೇಕು ಅಂತ ಅನ್ಕೋತೀನಿ. ಹೇಗೋ ಏನೋ. ತಾತ ನೊಂದ್ಕೋಬೇಡಿ. ಬಂಗಾರದ ಮನುಷ್ಯ ಪಿಕ್ಚರಲ್ಲಿ ಅಣ್ಣವ್ರು ಏನಂತ ಹೇಳಿದ್ದಾರೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಸ್ಮೈಲ್ ಪ್ಲೀಸ್. ನಾನಿದ್ದೀನಲ್ಲ, ನಗ್ನಗ್ತಾ ಇರಿ. ನಗು. ಮತ್ತು ನಾನು I have burnt all my bridges. ಸ್ಮೈಲ್ ತಾತ. ಅರುಣ್, ನನ್ಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಹೌದಾ? ಬನ್ನಿ ತಾತ. ತಾತ ಗುಡ್ ನೈಟ್. ನಗು ನಗು. ಅರುಣಪ್ಪ, ಅದ್ಯಾವ ತಾಯತ್ತು ಮಗನಪ್ಪ ನೀನು. ಎಷ್ಟೋ ವರ್ಷ ಆಗಿತ್ತು ನಮ್ಮ ಯಜಮಾನ್ರಿಷ್ಟು ಬೇಗ ಮಲಗಿ. ಬೆಳಿಗ್ಗೆ ಕುಡಿಯಕ್ ಕೂತ್ಕೊಂಡ್ರೆ ರಾತ್ರಿ ಅದ್ಯಾವ ಮಲಗ್ತಿದ್ರೋ ಏನೋ. ನಿನ್ನಿಂದ ನಮ್ಮ ಯಜಮಾನ್ರು ಆನಂದವಾಗಿದಾರಪ್ಪ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಬಸಯ್ಯನವ್ರೆ, ನಿಮ್ಗೆ ಗೊತ್ತಾ, ಬುದ್ಧಿ ಬಂದಾಗಿಂದ ನಾನೊಬ್ಬ ಫೋಟೋಗ್ರಾಫರ್. ನನಗೆ ಅಮಿತಾಬ್ ಬಚ್ಚನ್ ಫೋಟೋ ತೆಗಿಬೇಕು, ಕಪಿಲ್ ದೇವ್ ಫೋಟೋ ತೆಗಿಬೇಕು, ವಿಷ್ಣುವರ್ಧನ್ ಅವ್ರ ಫೋಟೋ ತೆಗಿಬೇಕು, ಆ ಥರ ತೆಗಿಬೇಕು, ಈ ಥರ ಫೋಟೋ ತೆಗಿಬೇಕು ಅಂತ ಏನೇನೋ ಆಸೆ. ಆದ್ರೆ ನಾನು ತೆಗಿಯೋ ಒಂದು ಫೋಟೋಗೆ ಇಷ್ಟು ಲೈಫ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗೇನು ಅನಿಸ್ತಾ ಇದೆ ಗೊತ್ತಾ ಬಸಯ್ಯನವ್ರೆ, ನನ್ನ ಜೀವನದ ಗುರಿ ತಾತನ ಫ್ಯಾಮಿಲಿ ಫೋಟೋ ತೆಗಿಬೇಕು ಅನ್ನೋದು. ಕಮಾನ್ ತಾತ, ಅಲ್ಲೇ ನಿಂತ್ಕೊ, ಅಳ್ಳಾಡ್ಬಾರ್ದು. ಕಾಲೇಜ್ ಹುಡುಗಿರ್ ಕಣ್ಣು, ಕಾಲ್ ಸೆಂಟರ್ ಹುಡುಗಿರ್ ಕಣ್ಣು, ಸಿನಿಮಾ ಹೀರೋಯಿನ್ ಕಣ್ಣು, IT ತುಂಟಿರ್ ಕಣ್ಣು, ತರ್ಲೆ ಆಂಟಿರ್ ಕಣ್ಣು, ಯಾರ್ ಕಣ್ಣು ನಮ್ಮ ಹೀರೋ ಮೇಲೆ ಬೀಳ್ತಾರಲ್ಲಪ್ಪ. ತಾತ ನೀನು ಹೋಗ್ಬಿಡು. ಬಸ್ಸೇ, ನೀನ್ ಆಚೆ ಹೋಗ್ಬಿಡು ತಾತ. ತಾತ ಲುಕಿಂಗ್ ಹ್ಯಾಂಡ್ಸಮ್. ಅಜ್ಜಿ ಯಾವಾಗ ಹೇಳ್ತಾ ಇದ್ರು, ನಾನೀಗ ಹೇಳ್ತಾ ಇದ್ದೀನಿ. ತಾತ ನೀವೀಗ ಇನ್ನೊಂದು ಮದುವೆ ಆಗ್ಬಿಡಿ ಹೇಳ್ತೀನಿ. ಒಂದು ಸಲ ಮಾತಾಡಿ ಇನ್ನೂ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ತಾತ ನನಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಪ್ಲೀಸ್. ಆಲ್ ದ ವೆರಿ ಬೆಸ್ಟ್. ಯಾಕೆ? ಇವತ್ತಿಂದ ಆಪರೇಷನ್ ಗೀತಾ ಶುರು, ಮೈಸೂರು ಮೆಡಿಕಲ್ ಕಾಲೇಜ್.